ವೇದಿಕೆಯಲ್ಲಿರೋ ಸಚಿವರು, ನನ್ನ ರಾಜಕೀಯ ಗುರುಗಳಾದ ಕೃಷ್ಣ ಬೈರೇಗೌಡ ಸಾಹೇಬ್ರೆ, ಮತ್ತು ನನ್ನ ಗುರುಗಳಾದ ಉನ್ನತ ಶಿಕ್ಷಣ ಸಚಿವರು MC ಸುಧಾಕರ್ ಸಾಹೇಬ್ರೆ, ಮತ್ತು ಸುಬ್ಬಾರೆಡ್ಡಿ ಸಾಹೇಬ್ರೆ, ಅನಿಲ್ ಅಣ್ಣವರೇ, ಕೇಶವ ಮತ್ತು ಎಲ್ಲರೂ ಕಳೆದ ವರ್ಷ ಇದೇ ದಿನ ಕೃಷ್ಣ ಬೈರೇಗೌಡ ಸಾಹೇಬರು ಇಲ್ಲೊಂದು ಮೀಟಿಂಗ್ ತಗೊಂಡು ತುಂಬ ಸ್ಟ್ರಿಕ್ಟಾಗಿ ಅಧಿಕಾರಿಗಳಿಗೆ ಆದಷ್ಟು ಬೇಗ ಪ್ರಕರಣಗಳನ್ನು ಇತ್ಯರ್ಥಪಡಿಸಬೇಕು ಅಂತ ಹೇಳಿದ್ರು. ಕಳೆದ ಒಂದು ವರ್ಷದಲ್ಲಿ ನಮ್ಮ AC ಕೋರ್ಟ್ಗಳಲ್ಲಿ 3200 ಕೇಸಸ್ಸು ಇತ್ಯರ್ಥ ಆಗಿದೆ. ಅದರ ಕ್ರೆಡಿಟ್ ನಮ್ಮ ಸಾಹೇಬ್ರಿಗೆ ಹೋಗುತ್ತೆ. ಮತ್ತು ಜಿಲ್ಲೆಯ ಎಲ್ಲ ತಾಲೂಕು ಕಚೇರಿಗಳಲ್ಲಿ 2596 ಕೇಸು ಕ್ಲಿಯರ್ ಆಗಿದೆ. ಮತ್ತು DC ಕೋರ್ಟಲ್ಲೂ 454. ಅಂದರೆ ಇದು ಮೊದಲು ಸ್ಪೀಡಾಗಿ ನಡೀತಿರಲಿಲ್ಲ. ಮತ್ತು ಸಾಹೇಬರು ಬಂದಾಗ ಕಳೆದ 10-15 ವರ್ಷದಿಂದ ಪೆಂಡಿಂಗ್ ಇದ್ದಂಥ ಇವತ್ತು ಜೋಡಿ ಗ್ರಾಮದ ಸಮಸ್ಯೆ ಇವತ್ತು ಬಗೆಹರಿದಿದೆ. ಕೃಷ್ಣ ಬೈರೇಗೌಡ ಸಾಹೇಬರು ಕಂದಾಯ ಸಚಿವರಾದಾಗಿಂದ ಭಾಳಷ್ಟು ಬದಲಾವಣೆಗಳನ್ನ ತಂದಿದ್ದಾರೆ. ಸರ್, ನಾನು ತಮ್ಮ ನಿರ್ದೇಶನದಂತೆ ನಮ್ಮ ತಾಲೂಕು ಆಡಳಿತದವರು ಸಹಜವಾಗಿ ಮೊದಲೆಲ್ಲ ರೆಕಾರ್ಡ್ ರೂಮ್ದು ಸಮಸ್ಯೆ ಬರೋದು ಸರ್. ಈಗ ತಾವು ಸಾಹೇಬರು ಬಂದ ಮೇಲೆ ಅದು ಡಿಜಿಟಲ್ ಮಾಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ನಾವು 17 ಲಕ್ಷ ಪೇಜಸ್ ಇದೆ. ಈಗ 17 ಲಕ್ಷ ಪೇಜಸ್ಸು ಸ್ಕ್ಯಾನ್ ಮಾಡಿದ್ದೀವಿ ಈಗಾಗಲೇ ನಮ್ಮ ತಾಲೂಕಲ್ಲಿ. ಇನ್ನೊಂದು 3 ತಿಂಗಳಲ್ಲಿ ಸ್ಕ್ಯಾನ್ ಆಗುತ್ತೆ. ನೆಕ್ಸ್ಟ್ ತಾವು ರೆಕಾರ್ಡ್ ರೂಮ್ ಡೀಟೇಲ್ಸ್ ಏನೇ ಕೇಳಿದ್ರು ಆದಷ್ಟು ಬೇಗ ಅದು ಇಮಿಡಿಯೇಟಾಗಿ ಕೊಡೋ ಪ್ರಾವಿಷನ್ ಆಗುತ್ತೆ. ಸೊ 17 ಲಕ್ಷ ಪೇಜಸ್ಸು ಸ್ಕ್ಯಾನ್ ಆಗಿದೆ ಕಳೆದ 1 ವರ್ಷದಲ್ಲಿ. ನೀವು ರೆಕಾರ್ಡ್ ರೂಮ್ಗೆಲ್ಲ ಹೋದಾಗ ನಿಮ್ಗೇನಪ್ಪ ತುಂಬ ತಿಂಗಳಿಗೆ ತಗೊತಾರೆ ಅನ್ನಿಸ್ತಿತ್ತು. ಇನ್ಮೇಲೆ ಅದು ಇನ್ನೊಂದು 2-3 ತಿಂಗಳಾದಮೇಲೆ ಸಮಸ್ಯೆ ಇರಲ್ಲ. ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಕಂದಾಯ ಸಚಿವರಾದ್ಮೇಲೆ. ನಾನು ವಿಶೇಷವಾಗಿ ನಮ್ಮ ತಾಲೂಕಿನ ಜನತೆ ಪರವಾಗಿ ಸಾಹೇಬರಿಗೆ ಧನ್ಯವಾದ ಅರ್ಪಿಸ್ತೇನೆ. ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ನಾವೆಲ್ಲ ರೈತರ ಬಗ್ಗೆ ಖಂಡಿತವಾಗೂ ಇವತ್ತು ರೈತರ ಬಗ್ಗೆ ಇಷ್ಟು ಕಾಳಜಿ ವಹಿಸಿದ್ದು ನಮ್ಮ MC ಸುಧಾಕರ್ ಸಾಹೇಬರು. ಒಂದು ಮಾರುಕಟ್ಟೆ ಏನಿದೆ, ಮಾರುಕಟ್ಟೆ ಹೂವಿನ ಮಾರುಕಟ್ಟೆಗೆ 20 ಎಕರೆ ಹೂವಿನ ಮಾರುಕಟ್ಟೆಗೆ ಜಾಗ ಇರಲಿಲ್ಲ. ಇವತ್ತು ನಮ್ಮದು ಫಲಪುಷ್ಪ ನಗರಿ, ಸಾವಿರಾರು ಜನ ಬದುಕಂತ ಎಲ್ಲ ರೈತರಿಗೂ ನಾನು ಹೇಳ್ತೀನಿ, 100 ಕೋಟಿ ಬೆಲೆ ಬಾಳತಕ್ಕಂಥ 20 ಎಕರೆ ಜಮೀನ KMF ಪಕ್ಕ ಇವತ್ತು ಅಲಾಟ್ ಮಾಡಿದ್ದಾರೆ. ಅದರ ಕ್ರೆಡಿಟ್ ನಮ್ಮ MC ಸಾಹೇಬ್ರಿಗೆ ಹೋಗುತ್ತೆ. ನಿಮ್ಮ ಚಪ್ಪಾಳೆ. ಇವತ್ತು ಮೊದಲು ಈ ಹಿಂದೆ ಬಂಡೆಗಳ ಮೇಲೆ ಅಲರ್ಟ್ ಆಗಿತ್ತು, ಅದು ಸೂಕ್ತವಾಗಿರಲಿಲ್ಲ. ಇವಾಗ ಅದು ಬಿಸ್ನೆಸ್ ವೈಸ್ ಹೂವಿನ ಮಾರ್ಕೆಟ್ 20 ಎಕರೆಯಲ್ಲಿ ಅಲಾಟ್ ಆಗಿದೆ. ಈ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಲ್ಲಿ ಎಂದೂ ನೋಡದ ಅಭಿವೃದ್ಧಿ. ಇನ್ನೊಂದು ನಾನು ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಕಳೆದ ಸರ್ಕಾರದಲ್ಲಿ 20,000 ಹೆಕ್ಟೇರ್ ಬರೀ ನನ್ನ ತಾಲೂಕಲ್ಲೇ ಡೀಮ್ಡ್ ಫಾರೆಸ್ಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅದು ಅನ್ಸೈಂಟಿಫಿಕ್ ಆಗಿ ಇವತ್ತು ಸಾಹೇಬ್ರದನ್ನು ನಾವು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಅದನ್ನು ಫೈಟ್ ಮಾಡೋ ಇದರಲ್ಲಿ ನಮ್ಮ ಸಾಹೇಬರು ಫೈಟ್ ಮಾಡ್ತಿದ್ದಾರೆ. ಮತ್ತು ನಾನು ಎಲ್ಲ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ನಮ್ಮ ಸರ್ಕಾರ ರೈತರ ಪರವಾಗಿದೆ. ಇವತ್ತು ನೋಡಿ, 1 ಲಕ್ಷಕ್ಕೂ ಹೆಚ್ಚು ಜನಕ್ಕೆ ಬರ ಪರಿಹಾರ, 19 ಕೋಟಿಗೂ ಹೆಚ್ಚು ಹಣ ಈ ಕಳೆದ ಕೆಲ ತಿಂಗಳಲ್ಲಿ ಬಿಡುಗಡೆಯಾಗಿದೆ. ಎಲ್ಲರ ರೈತರ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ, ನಮ್ಮ ಮಂತ್ರಿಗಳು. ಇವತ್ತು ನಾನು ವೈಯಕ್ತಿಕವಾಗಿ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಸರ್. ಇದೊಂದು ಸ್ಪೀಡಾಗಿ ಇಷ್ಟು ಬೇಗ ಆಗುತ್ತೆ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ನಾನು ಮತ್ತೆ ನಮ್ಮ ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಎಲ್ರಿಗೂ ಹೇಳ್ತಾ ಮತ್ತೊಮ್ಮೆ ಸರ್, ನಾನು ಕಂದಾಯ ಸಚಿವರಿಗೂ ನಾನು ತಮ್ಮ ಮುಖಾಂತರ ವಿನಂತಿಸ್ತೇನೆ. ನಮ್ಮ ಮಂಚೇನಹಳ್ಳಿಗೆ ಒಂದು ಅತ್ಯದ್ಭುತವಾದ ಪ್ರಗತಿ ಸೌಧ, ಮಿನಿ ವಿಧಾನಸೌಧ ಆದಷ್ಟು. ನನಗೆ MC ಸುಧಾಕರ್ ಸಾಹೇಬರು ಮಿನಿಸ್ಟರ್ ಆದಾಗಿಂದ ಭಾಳಷ್ಟು ಜನ ಅನ್ಕೊತಾರೆ, ನಂಬಿ ನನ್ನ ಮೇಲೆ ಭರವಸೆ ಇಡಿ, ಚಿಂತಾಮಣಿಗಿಂತ ಜಾಸ್ತಿ ಸಹಾಯ ಅನುಕೂಲ ಆಗಿರೋದು ಚಿಕ್ಕಬಳ್ಳಾಪುರಕ್ಕೆ, ಅದು MC ಸುಧಾಕರ್ ಸರ್ ಮಾಡಿದ್ದಾರೆ. 20 ಎಕರೆ ಜಮೀನು 100 ಕೋಟಿಗೂ ಜಾಸ್ತಿ ಬೆಲೆ ಬಾಳುತ್ತೆ. ಅದನ್ನು ನಾವು ಫೈಟ್ ಮಾಡಿ ಸಾಹೇಬರು ತಂದುಕೊಟ್ಟಿದ್ದಾರೆ. ಇವತ್ತು 70-80 ಕೋಟಿಯಲ್ಲಿ ಸ್ಟೇಡಿಯಂ ಡೆವಲಪ್ ಆಗ್ತಿದೆ. ಇವತ್ತು ನೀರಿನ ವಿಚಾರದಲ್ಲಿ ಪ್ರತಿಯೊಂದರಲ್ಲಿ ಆಗ್ತಿದೆ. ನಾನು ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರಿಗೆ, ಮಂಚೇನಹಳ್ಳಿ ಭಾಗದ ಜನತೆ 60ಕ್ಕೂ ಹೆಚ್ಚು ಹಳ್ಳಿ ಇದೆ ಸರ್, ಅಲ್ಲಿ ಈಗಾಗಲೇ ತಹಸೀಲ್ದಾರ್ ಅವರು EO ಅವರು ಇದ್ದಾರೆ. ದಯವಿಟ್ಟು ಆದಷ್ಟು ಬೇಗ ತಾವು ನಮಗಲ್ಲೊಂದು ಪ್ರಗತಿ ಸೌಧ ಅಂದರೆ ಮಿನಿ ವಿಧಾನಸೌಧಕ್ಕೆ ತಾವು ಆಶೀರ್ವಾದ ಮಾಡಬೇಕು ಅಂತ ವಿನಂತಿಸ್ತೇನೆ. ಧನ್ಯವಾದಗಳು ಸರ್.